ಇದ್ರ ಕಾಸ್ಟ್ ಎಷ್ಟು, ಕ್ವಾಲಿಟಿ ಹೇಗಿದೆ, ಕೊಟ್ಟಿರೋ ಬಜೆಟ್ಗೆ ವರ್ತಾ ಇಲ್ವಾ, ಪ್ರತಿಯೊಂದು ರಿವ್ಯೂ ಮಾಡೋಣ. ಮೋಸ್ಟ್ ಅವೈಟೆಡ್ ವೈರಲ್ ಸ್ಟ್ಯಾಂಡ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಅಂದರೆ ಫೇವ್ರೆಟ್ ಪ್ರಾಡಕ್ಟ್ ಔಟ್ ಆಫ್ ಎಲ್ಲ ಪ್ರಾಡಕ್ಟ್ಸ್ ನಾನು ಏನು ತಂದಿರೋದಂದರೆ ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋ ಅಂಥ ಐಟಮು. ಪ್ರತಿ ವರ್ಷ ನನಗೆ ಆ ಸೀರೆ ಮ್ಯಾನೇಜ್ಮೆಂಟ್ ಇತ್ತಲ್ಲ, ನಂಗೆ ಒಂಥರ ಹುಚ್ಚು ಹಿಡಿದ್ಬಿಟ್ಟಿತ್ತು. ಜನ ಜೇಬು ತುಂಬ ಹಣ, ಫುಲ್ಲು ಕಾಸು ಕಾಸು ಕಾಸು. ಬಟ್ ಅದು ಜಸ್ಟ್ ಇದನ್ನು ವೇರ್ ಮಾಡಿದ್ರೆ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷಗೌಡ ಚಾನಲ್. ನಿಮ್ಮೆಲ್ಲರೂ ಒಂದು ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಇದಂತೂ ಮೋಸ್ಟ್ ಅವೈಟೆಡ್ ವ್ಲಾಗ್ ಅಂತ ಹೇಳ್ಬೋದು. ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನೇನು ಐಟಮ್ಸ್ ಬೇಕು ಅದೆಲ್ಲ ಆರ್ಡರ್ ಮಾಡಿದೆ. ಆ್ಯಂಡ್ ಫೈನಲಿ ಅಷ್ಟು ಆರ್ಡರ್ಗಳು ಏನು ಆರ್ಡರ್ ಮಾಡಿದೆ ಅಷ್ಟು ಬಂದಿದೆ. ಆ್ಯಂಡ್ ಸೆಕೆಂಡ್ ರೌಂಡ್ ಆಫ್ ಆರ್ಡರ್ ಇವಾಗ ಪ್ಲೇಸ್ ಮಾಡಿದ್ದೀನಿ. ಅದು ಬಂದಮೇಲೆ ಅದನ್ನು ರಿವ್ಯೂ ಮಾಡ್ತೀನಿ. ಇವಾಗ ಏನೇನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ, ಒಂದಷ್ಟು ನನಗೆ ಅಂತ ಸೆಲ್ಫ್ ಅಂತ ಆರ್ಡರ್ ಮಾಡ್ಕೊಂಡಿದ್ದೀನಿ, ಇನ್ನೊಂದಷ್ಟು ಹಬ್ಬದ ಡೆಕೋರೇಷನ್ಗೆ ಅಂತ ಆರ್ಡರ್ ಮಾಡಿದ್ದೀನಿ. ಸೊ ದೇವ್ರ ಕುಣ್ಸಕ್ಕೆ ಒಂದಷ್ಟು ಐಟಮ್ಗಳು ಬೇಕಾಗಿತ್ತು, ಅದಕ್ಕೆಲ್ಲ ಆರ್ಡರ್ ಮಾಡಿದ್ದೀನಿ. ತುಂಬ ದಿನದ ಲಾಸ್ಟಲ್ಲಿ ಬಂದಿದೆ ಈ ದೊಡ್ಡ ಆರ್ಡರು. ಇದನ್ನು ಕಾದು ಫೈನಲಿ ಬಂದೆ. ಆ್ಯಂಡ್ ಅದು ನೋಡಿಲಿ ಈ ಥರ ಪಿಕ್ಕೆ ಎಲ್ಲ ಆಗಿ ಬಂದಿದೆ. ಮೋಸ್ಟ್ಲಿ ಅವರು ಗೋಡನ್ಲೆಲ್ಲೋ ಇಟ್ಬಿಟ್ಟಿದ್ದಾರೆ, ಏನೋ ಮಾಡಿದ್ದಾರೆ, ಅದಕ್ಕೆ ನಿಧಾನಕ್ಕೆ ಪ್ಲೇಸ್ ಮಾಡಿದ್ದಾರೆ. ಫೈನಲಿ ಫಸ್ಟ್ ಲೆವೆಲ್ ಆಫ್ ಆರ್ಡರ್ ಏನೇನು ಮಾಡಿದೆ ಅಷ್ಟನ್ನು ಬಂದರೆ ಇದ್ರ ಕಾಸ್ಟ್ ಎಷ್ಟು, ಕ್ವಾಲಿಟಿ ಹೇಗಿದೆ, ಕೊಟ್ಟಿರೋ ಬಜೆಟ್ಗೆ ವರ್ತಾ ಇಲ್ವಾ, ಪ್ರತಿಯೊಂದು ರಿವ್ಯೂ ಮಾಡೋಣ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಎಲ್ಲಿಂದ ಓಪನ್ ಮಾಡಲಿ? ಈಗ ಸದ್ಯಕ್ಕೆ ಒಂದಷ್ಟು ಪ್ಯಾಕ್ಸ್ ಹಂಗಂಗೆ ಓಪನ್ ಮಾಡಿದೆ ಮೇಲ್ಗಡೆ. ಅದರಿಂದನೇ ಶುರು ಮಾಡ್ಕೊಂಬರೋಣ, ಒಂದೊಂದಾಗಿ ಎಲ್ಲನೂ ಓಪನ್ ಮಾಡ್ಕೊಂಬರೋಣ. ಫಸ್ಟ್ ಒನ್ ಇದು ಬಂದ್ಬಿಟ್ಟು ಹೇರ್ಗೆ, ಅಂದರೆ ಹೇರ್ ಬನ್ ಹಾಕ್ಕೊಂಡಾಗ ಇಲ್ಲಿ ನೋಡಿ ಈ ಥರ ಹಿಂಗೆ ಕುತ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇದು ಹೇರ್ ಅಂದರೆ ಹಿಂಗೆ ಬನ್ ಹಾಕೊಂಡಂಗೆ ಹಿಂಗೆ ಹೂವು ಮುಡ್ಕೊಂಡಿರೋ ಥರ ಸಿಂಪಲ್ಲಾಗಿ ಆರ್ಟಿಫಿಷಿಯಲು. ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ, ಒಂದು ಸ್ವಲ್ಪ ಲೈಟಾಗಿ ಮೈಲ್ಡಾಗಿ ನ್ಯಾಚುರಲ್ ಲುಕ್ ಕೊಡ್ತಾಯಿದೆ. ಇದೊಂದು ಹೇರ್ ಬನ್ನು ಅಂತ ತೊಗೊಂಡೆ ನಾನು. ಈ ಥರ ಏನೂ ಇಲ್ಲ, ಇಲ್ಲಿ ನೋಡಿ ಇಲ್ಲಿ ನೆಟ್ಟು ಅದಕ್ಕೊಂಚೂರು ಹಿಂಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ಲಾಸ್ಟಲ್ಲಿ. ಇವಾಗ ಮಾಡ್ಕೊಂಡ್ರೆ ಕೂದಲೆಲ್ಲ ಕಿದ್ರೋಗುತ್ತೆ. ಸೊ ಇದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ತೋರಿಸ್ತೀನಿ. ಕ್ವಾಲಿಟಿ ಓಕೆ ಅಂತ ಏನು ಗ್ರೇಟ್ ಇಲ್ಲ, ಅಂತ ವರ್ಸ್ಟು ಇಲ್ಲ. ಒಂದೆರಡು ಸತಿ ಹಬ್ಬ ಹುಣ್ಮೇಲೆ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಅಷ್ಟೇ. ಇದೇನು ಗ್ರೇಟ್ ಅಂತಲೂ ಹೇಳಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ, ಓಕೆ ಇದೆ. ಇದ್ರ ಕಾಸ್ಟ್ ಎಷ್ಟು ಕೊಟ್ಟೆ ಗೊತ್ತಾ? ಒಂದು ನಿಮಿಷ, ನಾನು ಫೋನ್ ತೆಗೆದ್ಬಿಡ್ತೀನಿ, ಅದರಲ್ಲೇ ಐಡಿಯಾ ಬರುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಇದ್ರ ಮೇಲೆ ಹಾಕೋದೊಂದು ರೇಟು ಆ್ಯಂಡ್ ನಾವು ಪೇ ಮಾಡಿರೋದೇ ಒಂದಾಗಿರುತ್ತೆ. ಸೊ ಎಕ್ಸಾಕ್ಟ್ ಕಾಸ್ಟ್ ಹೇಳ್ಕೊಂಡು ಹೋಗ್ತೀನಿ, ಯಾವುದಕ್ಕೆ ಎಷ್ಟೆಷ್ಟು ಪೇ ಮಾಡಿದ್ದೀನಿ ಅಂತ. ದಿಸ್ ಪ್ರಾಡಕ್ಟ್ ಇಸ್ ಫ್ರಮ್ ಮೀಶೋ. ಲಿಂಕ್ಗಳೆಲ್ಲ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡ್ತೀನಿ, ಬಿಕಾಸ್ ಮೀಶೋ ಪ್ರಾಡಕ್ಟ್ಸ್ನ ಅದು ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ. ಸೊ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡ್ತೀನಿ, ಜಸ್ಟ್ ಕ್ಲಿಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ಇದಕ್ಕೆ ನಾನು ಪೇ ಮಾಡಿರೋದು 166 ರುಪೀಸ್. ಆ್ಯಂಡ್ ಗೊತ್ತಿಲ್ಲ ಇಫ್ ಇಟ್ ಇಸ್ ವರ್ತ್ ಆರ್ ನಾಟ್ ಅನ್ನೋದು ನಂಗೆ ಸ್ವಲ್ಪ ಡೌಟ್ ಇದೆ, ಬಿಕಾಸ್ 166ಗೆ ಇನ್ನೂ ಚೆನ್ನಾಗಿರೋದು ಬರ್ತಾಯಿತ್ತು, ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬರಬೇಕಾಗಿತ್ತು. ಆ 166ಗೆ ಇಟ್ಸ್ ನಾಟ್ ವರ್ತ್ ಅನ್ಸುತ್ತೆ. ಇದಕ್ಕೊಂದು 80 ರುಪೀಸ್ ವರ್ತ್ ಇದೆ ಅಷ್ಟೇ. ಈಗ ಅರ್ಜೆಂಟಾಗಿ ಹಬ್ಬ ಟೈಮಲ್ಲಿ ಹೊರಗಡೆ ಹೋಗಿ ನಮ್ಮ ಕೈಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದಾಗ ಬೈ ಮಾಡೋಕ್ಕೆ ಚೆನ್ನಾಗಿದೆ. ಸ್ಟಿಲ್ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ನಾನು ಒಂದ್ಸರಿ ಟ್ರೈ ಮಾಡಿ ನೋಡಿದ್ದೀನಿ ಇದನ್ನು, ಬಿಕಾಸ್ ಓಪನ್ ಮಾಡಿದ್ದೆ ಅಂತ. ನೆಕ್ಸ್ಟ್ ಬಂದು ಈ ಡಬ್ಬ ನನಗೆ ತುಂಬ ಆಸೆಪಟ್ಟು ತೊಗೊಂಡೆ, ಅದ್ರ ತಕ್ಕಂಗೆ ಬಂದಿದೆ. ದಿಸ್ ಈಸ್ ಅ ವೆರಿ ನೈಸ್ ಡಬ್ಬ. ಇಲ್ಲಿ ನೋಡಿ ಫುಲ್ ಗೆಜ್ಜೆ ಜಲ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಇಲ್ಲಿ ಮೈಕ್ ಹತ್ರ ಹಾಕೋದ್ರಿಂದ ಸೌಂಡ್ ಬರುತ್ತೆ ನಿಮಗೆ. ಈ ಗೆಜ್ಜೆ ಸೌಂಡ್ ನಂಗೆ ಸಖತ್ ಇಷ್ಟ. ಬಟ್ ಇದು ಗೆಜ್ಜೆ ಅಲ್ಲ, ಇದು ಗೆಜ್ಜೆ ಥರ ಆದರೆ ಗೆಜ್ಜೆ ಅಲ್ಲ. ಇದೇನಕ್ಕೆ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ತುಂಬ ದಿನದಿಂದ ನೋಡ್ತಾ ಇದ್ದೆ, ತೊಗೋಬೇಕು ಅಂದ್ಕೊಂಡು ಫೈನಲಿ ತೊಗೊಂಡೆ. ಹಬ್ಬದ ದಿನ ಇದನ್ನೇ ಹಾಕ್ಕೊಳ್ಳೋದು. ಬನ್ ಹಾಕ್ಕೊಳ್ಳೋದು ಡೌಟ್ ಇದೆ. ಹಬ್ಬದ ದಿನ ಮೋಸ್ಟ್ ಪ್ರಾಬಬ್ಲಿ ನಾನು ಜಾಸ್ತಿ ಇದನ್ನೇ ಹಾಕ್ಕೊಳ್ಳೋದು. ನೋಡೋಣ ಅವತ್ತೊಂದು ದಿನ ಮೇಕಪ್ಪಲ್ಲಿ ರೆಡಿ ಆದಮೇಲೆ ಹೇಗೆ ಕಾಣುತ್ತೆ ಅದ್ರ ಮೇಲೆ. ಬಟ್ ಇದು ತೊಗೊಂಡಿದ್ದೀನಿ, ಇದು ಬಿಡಿಸ್ದೆ. ಎಷ್ಟು ಚೆನ್ನಾಗಿದೆ. ಇದು ಕೆಳಗಡೆ ಜುಮ್ಕಾ ನೋಡಿ, ಜುಮ್ಕಾ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಸಖತ್ ಚೆನ್ನಾಗಿದೆ ಜುಮ್ಕಾ ಮಾತ್ರ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಪೂರ್ತಿ ಗೆಜ್ಜೆ ಇದೇನೂ ಇಲ್ಲ, ಸಿಂಪಲ್ಲಾಗಿ ಹಿಂಗೆ ಉದ್ದಕ್ಕೆ. ಇವಾಗೆಲ್ಲ ಟ್ರೆಂಡಲ್ಲಿ ನಡೀತಿದೆ ಅಲ್ವಾ, ಇಷ್ಟು ಉದ್ದ ಹೂವನ, ಎಸ್ಪೆಷಲಿ ಮದುವೆಗಳಲ್ಲಿ ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ. ಹೂವನ 2 ಎಳೆ ಮಾತ್ರ ಉದ್ದಕ್ಕೆ ಬಿಟ್ಬಿಟ್ಟು ಅದಕ್ಕೆ ಒಂದು ಸಣ್ಣದು ಏನಾದ್ರು ಗೋಲ್ಡನ್ದು ಕ್ಲಿಪ್ ಹಾಕೋದು. ಆ ಥರ ಇದನ್ನು ಹಿಂದೆಗಡೆ ತಲೆಗೆ ಹಿಂಗೆ ಹಾಕೋದು. ಲಾಸ್ಟಲ್ಲಿ ಎರಡನ್ನೂ ಹಾಕಿ ತೋರಿಸ್ತೀನಿ. ಜಸ್ಟ್ ಹಿಂದೆಗಡೆ ಹಿಂಗೆ ಹಾಕ್ಕೊಳ್ಳೋದು ಅಷ್ಟೇ. ಲುಕ್ ಮಾತ್ರ ಅಷ್ಟೇ ಎಲಿಗೆಂಟಾಗಿ ಬರುತ್ತೆ. ಸ್ಯಾರೀಸ್ಗೆ ಹಬ್ಬದ ದಿನಗಳಲ್ಲಿ ಹೆಣ್ಮಕ್ಳು ವೈಬ್ ಏನು ಕೊಡುತ್ತೆ, ಲಕ್ಷ್ಮಿ ಗೆಜ್ಜೆ ಗಲಗಲ ಅನ್ನೋ ಥರ, ಆ ಥರ ಗೆಜ್ಜೆ ಜೊತೆಗೆ ತಲೆ ಹಿಂಗೆ ಅಳ್ಳಡ್ಸಿದ್ರು ಗಲ್ ಅಂತ ಇರಬೇಕು, ಅಷ್ಟು ಚೆನ್ನಾಗಿದೆ. ಬಟ್ ಅದು ಜಸ್ಟ್ ಇದನ್ನು ವೇರ್ ಮಾಡಿದ್ರೆ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡುತ್ತೆ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ನಾನು ಪೇ ಮಾಡಿದ್ದು 145 ರುಪೀಸು.
143 ಆ್ಯಕ್ಚುಲಿ. ಅದೇನೇ ಬ್ರೋಕನ್ ಆರ್ ಅದೇ ಆಪ್ಷನ್ಸ್ ಇರುತ್ತಲ್ಲ, 2 ಪ್ರೈಸ್ ಇರುತ್ತಲ್ಲ, ಅದರಲ್ಲಿ ನಾನು ಪೇ ಮಾಡಿದ್ದು 143. ಮೇಲ್ಗಡೆ ಡಿಸ್ಪ್ಲೇಲಿ 145. ಸೊ 143 ದಿಸ್ ಇಸ್ ರಿಯಲಿ ವರ್ತ್. ನನಗೇನು ಬೇಜಾರಾಗಿಲ್ಲ ನಾನು ಪೇ ಮಾಡಿರೋದ್ರೆ. ಇದು ಎಷ್ಟುದ ಇದೆ ಅಂದರೆ ಲೆಂತು ನನ್ನ ಕೈಯಲ್ಲಿ ಒಂದು ಮಾರು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಜನ 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 ಜೇಬು ತುಂಬ ಹಣ ಥರ ಫುಲ್ಲು ಕಾಸು ಕಾಸು ಕಾಸು. ಈ ಕಾಸನ್ನ ಆರ್ಡ್ರ್ ಮಾಡಿದ್ದೀನಿ. ನಂಗೆ ಸಕ್ಕತ್ತಂದರೆ ಸಖತ್ ಇಷ್ಟ ಆಯಿತು ಈ ಕಾಸು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವೇ ನೋಡಿ ಡೀಟೇಲಿಂಗಾಗಿ ಒಂದು ಸ್ವಲ್ಪ ಇಲ್ಲಿ ಈ ಕಡೆ ಹಾಕೋಣ ಸೂರ್ಯನ, ಸೊ ದಟ್ ಕಾಣಿಸುತ್ತೆ. ವಾಪಸ್ ಎತ್ತಿಡಬೇಕು. ಇದು ಕಾಸು ಡೀಟೇಲಿಂಗ್ ನೋಡಿ, ತುಂಬ ಏನು ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ. ಯಾಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಲಂಕಾರ ಮಾಡೋಕ್ಕೆ ಅಂತ ಈ ಕಾಸು. ಇದು ಡಾಲರ್ ಥರ ಇದೆ ನೋಡಿ. ಇದೆಲ್ಲ ಯೂಶಲಾಗಿ ಇವಾಗ ಟ್ರೆಂಡಿಂಗಲ್ಲಿ ಬ್ಲೌಸ್ಗೆಲ್ಲ ಹಾಕಿಸ್ಕೊತಾ ಇದ್ದಾರೆ, ಕುಚ್ಚಿಗೆಲ್ಲ ಹಾಕಿಸ್ಕೊತಾ ಇದ್ದಾರೆ. ಬಟ್ ನನಗೆ ಇದು ಅಲ್ಲಿಗೆಲ್ಲ ಹಾಕ್ಸೋಕ್ಕೆ ಅಂತ ಲಕ್ಷ್ಮಿ ಇದಲ್ವ, ಹಬ್ಬಕ್ಕೆ ಯೂಸ್ ಮಾಡೋಣ, ಡೆಕೋರೇಷನ್ಸ್ಗೆ ಯೂಸ್ ಮಾಡೋಣ ಅಂತ ತರಿಸಿದ್ದೀನಿ. ಇವಾಗ ಚೊಂಬಲ್ಲಿ ಫುಲ್ಲು ಒಳಗಡೆ ಕಾಸಿರುತ್ತೆ, ಕಾಸು ಈಚೆಗಡೆ ಹಿಂಗೆ ಬೀಳ್ತಿರುತ್ತೆ, ಆ ಥರ ಎಲ್ಲ ಡೆಕೋರೇಟ್ ಮಾಡ್ತಾರೆ ಅಲ್ವಾ. ಆ ಥರ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಇದನ್ನು ಆರ್ಡ್ರ್ ಮಾಡಿದೆ. 250 ಪೀಸ್ಗೆ ನಾನು ಪೇ ಮಾಡಿದ್ದು 159 ರುಪೀಸ್. ಇದಂತೂ ಪಕ್ಕಾ ವರ್ತ್. ನಿಮ್ಗೇನಾದ್ರು ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಸ್ ಮಾಡ್ತೀರಾ, ಚೆನ್ನಾಗಿ ಲಕ್ಷ್ಮಿ ಕುಣಿಸ್ತೀರಾ, ಮುತ್ತೈದರನ್ನೆಲ್ಲ ಕರೆದಿ ಕುಂಕುಮ ಅರಿಶಿನ ಕೊಡ್ತೀರಾ, ನಿಮ್ಮ ಪದ್ಧತಿ ಇದ್ದರೆ ಇದು ಮಾತ್ರ ವರ್ತು. ಪೇಷನ್ಸ್ ಇರೋರಿಗೆ, ಪೇಷನ್ಸ್ ಸ್ವಲ್ಪ ಜಾಸ್ತಿನೇ ಬೇಕು ಇದು ಆಟಾಡೋಕ್ಕೆ. ಇಲ್ಲ ಅಂತ ಹೇಳಿದ್ರು ಏನು ಮಾಡ್ಬೋದು, ಒಂದು ತಟ್ಟೆ ತುಂಬ ಇದನ್ನು ಹಾಕಿ ಒಳ್ಳೆ ಕಾಸು ಥರ ತೋರಿಸ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಕೆಳಗಡೆ ವಿಳ್ಳೆದೆಲ್ಲ ಇಟ್ಬಿಟ್ಟು ಕಾಸನ್ನ ಹಿಂಗೆ ತುಂಬಿದ್ರೆ ಅದೊಂಥರ ಡೆಕೋರೇಟಿವ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇದನ್ನು ಅದಕ್ಕೆ ತರಿಸಿದ್ದೀನಿ. ಆವಾಗ ತಲೆ ಹೆಂಗೆ ಓಡುತ್ತೆ, ಕ್ರಿಯೇಟಿವಿಟಿ ಹೆಂಗೆ ಆಚೆ ಬರುತ್ತೆ, ಅದ್ರ ಮೇಲೆ ಇದ್ರ ಡೆಕೋರೇಷನ್ ಎಲ್ಲ ಮಾಡ್ತೀನಿ. ಬಟ್ ದಿಸ್ ಇಸ್ ವರ್ತ್ ಬೈಯಿಂಗ್. ಇವಾಗ ಈ ವರಮಹಾಲಕ್ಷ್ಮಿ ನಾನು ಇದನ್ನು ಯೂಸ್ ಮಾಡಿದ್ರೆ ಇದನ್ನು ಎತ್ತಿಟ್ಬಿಡ್ತೀನಿ. ಎತ್ತಿಟ್ಬಿಟ್ಟು ನೆಕ್ಸ್ಟ್ ವರಮಹಾಲಕ್ಷ್ಮಿಯಲ್ಲೇ ನಾನು ವಾಪಸ್ ಹಬ್ಬಕ್ಕೇ ಓಪನ್ ಮಾಡೋದು. ಸುಮ್ಮನೆ ದಿನ ಎಲ್ಲ ಯೂಸ್ ಮಾಡಲ್ಲ. ನೆಕ್ಸ್ಟ್ ಬಂದು ಬ್ಯಾಕ್ ಡ್ರಾಪ್. ಇಷ್ಟು ವರ್ಷ ಏನು ಮಾಡ್ತಾಯಿದ್ದೆ, ಹೊಸ ಸೀರೆ ಯಾವುದಿರುತ್ತೆ ಯೂಸ್ ಮಾಡಿಲ್ಲದೆ ಇರೋದು ಅಂಥ ಸೀರೆಗಳನ್ನ ಇಟ್ಕೊಂಡು ಸುಮ್ಮನೆ ನಮ್ಮ ಗೋಡೆಗೆಲ್ಲ ಒಂದೊಂದು ಕಡೆ ಟೇಪ್ ಅಂಟಿಸಿ ನಮ್ಮ ಸೀರೆಗಳನ್ನ ಬ್ಯಾಕ್ ಡ್ರಾಪ್ ಥರ ಬಿಡ್ತಾಯಿದ್ದೆ. ನಂಗೆ ನಿಜವಾಗ್ಲೂ ಫೆಡ್ಡಪ್ ಆಗ್ಬಿಡ್ತು ಆ ಥರ ಸೀರೆಗಳನ್ನ ಅಂಟಿಸೋದು. ಮನೇಲಿ ಯಾರು ಡೆಕೋರೇಷನ್ಗೆ ನಮ್ಮ ಮನೇಲಿ ಇವತ್ತರೆಗೂ ನನ್ನ ಹಸ್ಬೆಂಡು ಕೈ ಹಾಕಲ್ಲ. ನಮ್ಮ ಅತ್ತೆ ಅವ್ರ ಮನೆ ಅಲ್ಲಿ ಬ್ಯುಸಿ ಇರ್ತಾರೆ, ಆದ್ರೂ ಅವರು ಅಷ್ಟೊಂದೆಲ್ಲ ನನ್ನ ಥರ ಡೆಕೋರೇಷನ್ ಮಾಡಲ್ಲ. ಅವ್ರು ಸಿಂಪಲ್ ಆಗಿರ್ತಾರೆ. ಬಟ್ ನನಗೆ ವರಮಹಾಲಕ್ಷ್ಮಿ ಹಬ್ಬನ ನಾನು ತುಂಬ ಗ್ರ್ಯಾಂಡಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೆಕೋರೇಷನ್ ತುಂಬ ಚೆನ್ನಾಗಿರ್ಬೇಕು. ನನಗೆ ಪ್ರತಿ ವರ್ಷ ನನಗೆ ಆ ಸೀರೆ ಮ್ಯಾನೇಜ್ಮೆಂಟ್ ಇತ್ತಲ್ಲ, ನಂಗೆ ಒಂಥರ ಹುಚ್ಚು ಹಿಡಿದ್ಬಿಟ್ಟಿತ್ತು. ಬ್ಯಾಕ್ ಡ್ರಾಪಿಂದ ಹಿಡಿದು ಸ್ಟ್ಯಾಂಡಿಂದನೂ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ಲ ಓಪನ್ ಮಾಡೋಣ, ಒಂದೊಂದಾಗಿ ಓಪನ್ ಮಾಡ್ಕೊಂಬರೋಣ. ಎಲ್ಲ ಹಬ್ಬಗಳಿಗೂ ಕಾಮನಾಗಿ ಆಗಬೇಕು ಅನ್ನೋ ಯೋಚನೆಯಲ್ಲಿ ನಾನು ಈ ಥರ ಚೆಂಡು ಹೂ ಮತ್ತು ಬಾಳೆ ಎಲೆ ಇರೋ ಅಂಥ ಬ್ಯಾಕ್ ಡ್ರಾಪ್ನ ನಾನು ಆರ್ಡರ್ ಮಾಡಿದ್ದೀನಿ. ಬಟ್ ಇದರಲ್ಲಿ ಅವ್ರು ಕೊಟ್ಟಿರೋದು ಏನಂದರೆ ಈ ಥರ ಕಟ್ ಮಾಡಿದ್ದಾರೆ. ಇದನ್ನೊಂಚೂರು ಸೈಡ್ಸ್ ಎಲ್ಲ ಹೊಲಿಸ್ಬಿಟ್ಟು ನಾನು ಕರ್ಟನ್ ಥರ ಮಾಡ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಇವಾಗ ಸ್ಟ್ಯಾಂಡ್ ಓಪನ್ ಮಾಡ್ತೀವಲ್ಲ, ಸ್ಟ್ಯಾಂಡಲ್ಲಿ ಸಿಕ್ಸಿ ಟ್ರೈ ಮಾಡೋಣ. ಅದಕ್ಕೆ ಯಾವ ಥರ ಪ್ಲ್ಯಾನಿಂಗ್ ಪ್ರಕಾರ ನಾವು ಇದನ್ನು ಸಿಗಿಸ್ಬೇಕು ಅಂತ ಪ್ಲ್ಯಾನ್ ಸಿಕ್ಕಿದ್ರೆ ಆ ಥರ ಇದನ್ನು ಹೊಲಿಸ್ಬಿಟ್ಟು ರೆಡಿ ಮಾಡಿಸ್ಕೊತೀನಿ. ಹಬ್ಬದನ್ನ ಹಾಕೋಕ್ಕೆ ಈಸಿ ಆಗುತ್ತೆ. ಇದು ಫುಲ್ ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಈ ಥರ ಇದೆ ನೋಡಿ, ಫುಲ್ ತೋರಿಸ್ತಾ ಇದ್ದೀನಿ. ಹಿಂಗಿದೆ, ಉದ್ದಕ್ಕಿದೆ, ಹಿಂಗೆ ಬಾಳೆ ಎಲೆ. ಆಲ್ಮೋಸ್ಟ್ ಒರಿಜಿನಲ್ ಬಾಳೆ ಎಲೆ ಮತ್ತು ಚೆಂಡು ಹೂವು ಯೂಸ್ ಮಾಡ್ಕೊಂಡು ಹೆಂಗೆ ಮಾಡ್ತಾರೆ ಹಂಗೆ ಇದೆ. 3D ಪ್ರಿಂಟಿಂಗ್ ಇದು. 5x5 ತೊಗೊಂಡಿದ್ದೀನಿ ನಾನು. ನೋಡೋಣ ಸ್ಟ್ಯಾಂಡ್ ಮೇಲೆ ಹಾಕಿದಾಗ ನಮಗೆ ಇದು ಹೆಂಗೆ ವರ್ಕೌಟ್ ಆಗುತ್ತೆ, ಇದನ್ನು ಹೆಂಗೆ ಹೊಲಿಸ್ಬೇಕು, ಏನು ಮಾಡಬೇಕಂತ ಒಂದು ಐಡಿಯಾ ಬರುತ್ತೆ. ವಿಡಿಯೋಲ್ಲಿ ಮಾತ್ರ ಅಂದರೆ ಫೋಟೋಗ್ರಫಿಯಲ್ಲಿ ಆ್ಯಕ್ಚುಲಾಗಿ ರೆಡಿ ಮಾಡಿದಾಗ ದೇವಿನೆಲ್ಲ ಕುಣಿಸಿ ಎಲ್ಲ ಮಾಡಿದಾಗ ಈ ಹೂವು ಮಾತ್ರ ನಾವು ಅಲ್ಲೇ ಫ್ರೆಶ್ ಆಗಿ ತಂದು ಹಾಕಿರೋ ಥರ ಲೆವೆಲಲ್ಲಿ ಎಫೆಕ್ಟ್ಸ್ ಕೊಡ್ತಾ ಇದೆ. ಅಷ್ಟು ಚೆನ್ನಾಗಿದೆ. 3D ಪ್ರಿಂಟಿಂಗ್ ಅಲ್ವಾ, ಲುಕ್ ಅಷ್ಟು ಚೆನ್ನಾಗಿದೆ. ಇದನ್ನ ಸದ್ಯಕ್ಕೆ ಪೂಜೆ ಆಗೋ ತನಕ ಸೇಫಾಗಿ ಎತ್ತಿಡಬೇಕು. ಲಾಸ್ಟಲ್ಲಿ ಒಂದು ಸತಿ ಚೆಕ್ ಮಾಡಿಬಿಡೋಣ, ಸ್ಟ್ಯಾಂಡ್ಗೆ ಹಾಕಿದಾಗ ಹೆಂಗೆ ಏನು ಅಂತದೊಂದು ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸೊ ಐ ಥಿಂಕ್ ಇದು ನಾನು ಪೇ ಮಾಡಿರೋದು 164 ರುಪೀಸ್. ಎಲ್ಲ 100 ರುಪೀಸ್ ಚೇಂಜಲ್ಲೇ ಹೇಳ್ತಾ ಇದ್ದೀನಿ. ನಾನು ಇನ್ನೊಂದೇನೆಂದರೆ ಸುಮ್ಮನೆ ರ್ಯಾಂಡಮಾಗಿ ಪರ್ಚೇಸ್ ಮಾಡಲ್ಲ. ನಾನು ತುಂಬ ರಿಸರ್ಚ್ ಮಾಡಿ ಈ ಕಡೆ ಕಾಸ್ಟ್ ಎಫೆಕ್ಟಿವ್ ಇರಬೇಕು ಆ್ಯಂಡ್ ತೊಗೊಂಡಿರೋದು ವರ್ತು ಇರಬೇಕು. ಆದರೂ ಒಂದೊಂದು ಅಲ್ಲಿ ಇಲ್ಲಿ ವರ್ತಿರಲ್ಲ ಥರ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಇದು, ಬಟ್ ಸ್ಟಿಲ್ 10ರಲ್ಲಿ 1-2 ಆ ಕಡೆ ಆಗುತ್ತೆ. ಆದರೆ ಮೆಜಾರಿಟಿ ಪರ್ಸೆಂಟೇಜ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಒಂದು ಲೆವೆಲಲ್ಲಿ ವರ್ತ್ ಅಂತ ಅನಿಸ್ಬೇಕು. ದುಡ್ಡು ಕೊಟ್ಟಿದ್ದಕ್ಕೂ ಓಕೆ ಅಂತ ಅನಿಸ್ಬೇಕು. ಆ ಥರನೇ ಯೋಚನೆ ಮಾಡಿ ನಾನು ಪರ್ಚೇಸ್ ಮಾಡೋದು. ನೆಕ್ಸ್ಟ್ ಇದು ಸೀರೆ ಉಡಿಸಿದಾಗ ದೇವರಿಗೆ ಒಂದು ಹಿಂದೆಗಡೆ ಕಡ್ಡಿನೋ ಸ್ಕೇಲೋ ಕಟ್ಬಿಟ್ಟು ಮಾಡ್ತಾಯಿದ್ದೆ. ಈ ಸತಿ ಇದನ್ನೇ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ನೇ ತೊಗೊಂಡಿದ್ದೀನಿ. ತೋರಿಸ್ತೀನಿ ರೀ. ಸ್ಟ್ಯಾಂಡ್ ನೋಡಿ, ಇದು ಹಿಂಗೆ ಓಪನ್ ಮಾಡ್ತೀನಿ. ಇದು ಕಲಶ ಏನಿರುತ್ತೆ, ತೆಂಗಿನಕಾಯಿ ಮೇಲ್ಗಡೆ ಇಡ್ತೀವಲ್ಲ, ಅದಕ್ಕೆ ಹಿಂಗೆ ಕುಣಿಸಿ ಓಕೆ, ಇದ್ರ ಮೇಲೆ ತೆಂಗಿನಕಾಯಿ ಇಟ್ಟರೆ ಕರೆಕ್ಟಾಗಿ ಇದು ಶೋಲ್ಡರ್ ಥರ ಬರುತ್ತೆ. ಐದರ್ ನಾವು ಹಿಂಗೂ ಯೂಸ್ ಮಾಡ್ಬೋದು,
ಹಿಂಗೂ ಯೂಸ್ ಮಾಡ್ಬೋದು. ಬೇಸ್ಡ್ ಆನ್ ನಾವು ಯಾವ ಥರ ಸೀರೆ ಉಡಿಸ್ತಾ ಇದ್ದೀವಿ, ಏನು ಅಲಂಕಾರ ಮಾಡ್ತಾ ಇದ್ದೀವಿ ಆ ಥರ. ಹಿಂಗೆ ಹಾಕೋರು ಹಾಕ್ತಾರೆ, ಹಿಂಗೆ ಹಾಕೋರು ಹಾಕ್ತಾರೆ. ಒಟ್ಟಿನಲ್ಲಿ ಆ ಕಡೆ ಶೋಲ್ಡರ್ ಸಪೋರ್ಟ್ಗೆ ಅಂತ ಇದು ಬಂದಿದೆ. ಫುಲ್ ರೆಡಿಮೇಡ್ ಒಂದು ಲಕ್ಷ್ಮಿದು ಫುಲ್ ಆರ್ಡ್ರ್ ಮಾಡೋಣ ಅಂತ ಆಸೆ ಇತ್ತು. ಬಟ್ ಸ್ಟಿಲ್ ನಂಗೆ ಅದು ಯಾವತ್ತೂ ಇಟ್ಟು ಅಭ್ಯಾಸನೇ ಇಲ್ಲ. ಐ ಆಮ್ ಸ್ಟಿಲ್ ಥಿಂಕಿಂಗ್ ಅದು ತೊಗೋಬೇಕಾ ಬೇಡವಾ ಅಂತ. ಕಳಶ ಇಟ್ಟು ದೇವರಿಗೆ ಸೀರೆ ಉಡಿಸಿ ಅಭ್ಯಾಸ, ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಳಶಕ್ಕೆ ಒಂದು ಸಪೋರ್ಟ್ ಸ್ಟ್ಯಾಂಡ್ ಅಂತ ಇದು ಹೆಲ್ಪ್ ಆಗುತ್ತೆ. ಪ್ರತಿ ಸತಿ ನಾನೊಂದು ಮರದ ಕಡ್ಡಿನೋ ಏನೋ ಒಂದು ಸ್ಕೇಲೋ ಏನೋ ಒಂದು ಕೊಟ್ಟು ಇಡ್ತಾ ಇದ್ದೆ. ಈ ಸತಿ ಐ ಥಿಂಕ್ ಐಲ್ ಗೋ ವಿತ್ ದಿಸ್ ಆ್ಯಂಡ್ ನೋಡೋಣ ಇದು ಎಷ್ಟು ಸಪೋರ್ಟ್ ಸಿಕ್ಕುತ್ತೆ, ಹೆಂಗಿರುತ್ತೆ ಅಂತ. ಹಿಂಗೆ ಸೆರಗು ಈ ಕಡೆಯಿಂದ ಹಿಂಗೆ ಬರುತ್ತೆ, ನೀಟಾಗಿ ಕಾಣುತ್ತೆ ಅವಾಗ. ಅದಕ್ಕೆ ಅಂತ ತೊಗೊಂಡೆ. ಇದಕ್ಕೆ ನಾನು ಪೇ ಮಾಡಿರೋದು 90 ರುಪೀಸು. ಐ ಥಿಂಕ್ ಇಟ್ ಇಸ್ ವರ್ತ್. 90 ರೂಪಾಯಿಲ್ದ ಏನು ಬರುತ್ತೆ. ಆ್ಯಂಡ್ ಗಟ್ಟಿ ಕೂಡ ಇದೆ, ಇಲ್ಲಿ ನೋಡಿ ಗಟ್ಟಿ ಇದೆ. ಇಟ್ ಇಸ್ ನಾಟ್ ಹಾಲೋ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಇಟ್ ಇಸ್ ವರ್ತ್ ಗಿವಿಂಗ್ 90 ರುಪೀಸ್ ಇದಕ್ಕೆ. ಇದು ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ದು. ನಾನು ಯಾವತ್ತೂ ಆರ್ಡರ್ ಮಾಡಿಲ್ಲ. ಸುಮಾರು ದೀಪಗಳನ್ನ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಬತ್ತಿಗಳನ್ನ ನಾನು ಆರ್ಡರ್ ಮಾಡಿದ್ದೀನಿ. ಇಲ್ಲಿ ನೋಡಿ ಬತ್ತಿ, ತುಪ್ಪದ ಬತ್ತಿಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಆಗಲೇ ಒಂದು ಹಸಿ ನಾವು ಟ್ರೈ ಮಾಡಿದ್ವು. ಇವತ್ತು ಸ್ಟುಡಿಯೋಲಿ ಒಂದು ಕ್ಲೈಂಟ್ ಬಂದಿದ್ರು. ಕ್ಲೈಂಟಿಗೆ ಆರತಿ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಒಂದು ತುಪ್ಪದ ಬತ್ತಿನ ಯೂಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೋಯಿತು. ಆ್ಯಂಡ್ ಲೈಫ್ ಸಿಂಪಲ್ ಮಾಡುತ್ತೆ. ಎಣ್ಣೆ ಹಾಕಿ ಆವಾಗ ಬತ್ತಿ ರೆಡಿ ಮಾಡಿ ಎಲ್ಲ ಮಾಡೋ ಬದಲು ಎಷ್ಟು ದೀಪ ಇಟ್ಟರು ಈ ಥರ ಒಂದು ತುಪ್ಪದ ಬತ್ತಿ ಇಟ್ಬಿಟ್ರೆ ನೀಟಾಗಿ ತುಂಬ ಚೆನ್ನಾಗಿ ಉರಿಯುತ್ತೆ. ಇಟ್ ಇಸ್ ವರ್ತ್ ಬೈಯಿಂಗ್. ಪ್ಯಾಕ್ ಆಫ್ 2 ಥರ ಬಂತು ಇದು ನನಗೆ. ಆ್ಯಂಡ್ ನಾನು ಇದಕ್ಕೆ ಎಷ್ಟು ಪೇ ಮಾಡಿದೆ ಅಂತ ಹೇಳ್ತೀನಿ. ಏನು ಗಟ್ಟಿಗೆ ಹಾಕಿದ್ದಾರೆ ಅಂದರೆ ಪ್ಯಾಕಿಂಗ್ ಮಾತ್ರ ಸಖತ್ತಾಗಿದೆ. ಈ ಥರ ಇದೆ ಪ್ಯಾಕ್ ಆಫ್ 2 ಇದು. ಓಡೋಗಿ ಒಂದು ಗುಡ್ ಥಿಂಗ್ ಅಂದರೆ ಒಂದಕ್ಕೊಂದು ಅಂಟ್ಕೊಂಡು ಹಾಳಾಗೂ ಇಲ್ಲ, ಓಡೋಗ್ತಾ ಇರ್ತವೆ. ಸೊ ದಿಸ್ ಇಸ್ ರಿಯಲಿ ಗುಡ್. ಇದು ತುಪ್ಪದಾಗಿರೋದ್ರಿಂದ ತುಂಬ ಚೆನ್ನಾಗಿ ಉರಿಯುತ್ತೆ. ಒಂದು ಸ್ವಲ್ಪ ಲಾಂಗರ್ ಟೈಮ್ ಉರಿಯುತ್ತೆ. ಬಿಕಾಸ್ ಇದು ಗಟ್ಟಿಗಿದೆ ನೋಡಿ, ಒಳ್ಳೆ ವ್ಯಾಕ್ಸ್ ಮೇಣ ಥರ ಮಾಡಿದ್ದಾರೆ. ಸೊ ಒಂದು ಸ್ವಲ್ಪ ಲಾಂಗರ್ ಟೈಮ್. ಒಂದೇನಂದರೆ ಬತ್ತಿ ಸ್ವಲ್ಪ ಉದ್ದ ಇರೋದ್ರಿಂದ ಬೇಗ ಜಾಸ್ತಿ ದೊಡ್ಡದಾಗಿ ಉರಿದ್ಬಿಡುತ್ತೆ, ಅದೊಂದೇ ಪ್ರಾಬ್ಲಮ್ಮು. ಬಟ್ ಅದರ್ವೈಸ್ ಇಟ್ ಇಸ್ ವರ್ತ್. ಇದು ಕಾಸ್ಟ್ ನಾನು ಪೇ ಮಾಡಿರೋದು 139 ರುಪೀಸು. ನಾನು ಆವಾಗಲೇ ಹೇಳ್ದಂಗೆ ಎಲ್ಲದ್ರದ್ದು ಲಿಂಕ್ ಅಟ್ಯಾಚ್ ಮಾಡ್ತೀನಿ. ವರ್ತ್ ಇದೆ ಮಾತ್ರ. ಇದಂತೂ ಸಣ್ಣ ಸಣ್ಣ ದೀಪಗಳು ಏನು ತರ್ತೀವಿ ಅದನ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಎಲ್ಲದಕ್ಕೂ ಸ್ವಲ್ಪನೇ ಎಣ್ಣೆ ಊದು ಒಂದೊಂದು ಬತ್ತಿ ಮಾಡೋಕ್ಕಿಂತ ಇದು ತುಂಬಾ ಹೆಲ್ಪ್ಫುಲ್ ಇರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಔಟ್ ಆಫ್ ಎಲ್ಲ ಪ್ರಾಡಕ್ಟ್ಸ್ ನಾನು ಏನು ತಂದಿರೋದಂದರೆ ದಿಸ್ ಈಸ್ ಮೈ ಅರ್ಶಿನ ಕುಂಕುಮ. ಪ್ರತಿಯೊಂದು ಮುತ್ತೈದೆಯರು ಯಾರು ಬರ್ತಾರೆ ನಮ್ಮ ಮನೆ ಪೂಜೆಗೆ ಅವ್ರಿಗೆ ಇದು ಕೊಡೋಕ್ಕೆ. ಇದು ನೋಡಿ, ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಥರನೂ ವರ್ಕ್ ಆಗುತ್ತೆ, ಜೊತೆಗೆ ಅರ್ಶಿನ ಕುಂಕುಮ ಥರನೂ ವರ್ಕ್ ಆಗುತ್ತೆ. ಕಮಲ ಆರ್ಡ್ರ್ ಮಾಡಿದ್ದೀನಿ. ಇದರಲ್ಲಿ ಲಕ್ಷ್ಮಿನೂ ಇತ್ತು, ವಿಳ್ಳೆದೆಲೆ ಇತ್ತು, ಎಲ್ಲ ಇತ್ತು. ಬಟ್ ನನಗೆ ಅನಿಸ್ತು ಕಮಲ ಇಸ್ ದ ಬೆಸ್ಟ್. ಬಿಕಾಸ್ ಲಕ್ಷ್ಮಿನ ಯೂಶಲ್ ಆಗಿ ಹಬ್ಬದ ದಿನ ನಾವೇ ಲಕ್ಷ್ಮಿನ ಕೊಟ್ಟು ಕಳಿಸ್ದಂಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕೊಟ್ಟರೆ ಏನಾಗಲ್ಲ, ಎಕ್ಸ್ಚೇಂಜ್ ಆಫ್ ಪ್ರಾಸ್ಪ್ಯಾರಿಟಿನೇ ಅಲ್ವಾ ಅಂತ ಇನ್ನೊಬ್ರು ಹೇಳ್ತಾರೆ. ತುಂಬ ಕನ್ಫ್ಯೂಷನ್ ಆಯಿತು. ಈ ಕಡೆ ಯಾರ ಮಾತನ್ನ ನಂಬಬೇಕು, ಯಾರ ಮಾತನ್ನ ನಂಬಾರ್ದು ಅನ್ನೋದೇ ದೊಡ್ಡ ಡಿಸ್ಕಷನ್ ಆಗಿ ಫೈನಲಿ ಐ ಎಂಡೆಡ್ ಅಪ್ ಬೈಯಿಂಗ್ ಲೋಟಸ್. ಬಿಕಾಸ್ ಈ ಲೋಟಸಲ್ಲಿ ಡೈಲಮಾಸೇ ಇರಲ್ಲ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಏನೂ ಇರಲ್ಲ. ಆ್ಯಂಡ್ ಇದು ಹಿಂದೆಗಡೆ ನೋಡಿ ಇಲ್ಲಿ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ಫ್ರಿಡ್ಜ್ ಮ್ಯಾಗ್ನೆಟ್. ಇಲ್ಲಿ ನಂದು ಇದಕ್ಕೆ ನೋಡಿ ಅಂಟಿಸ್ತೀನಿ, ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ, ಎಷ್ಟು ಕ್ಯೂಟಾಗಿ ಕಾಣುತ್ತೆ. ಈ ಕಡೆ ಅರ್ಶಿನ, ಆ ಕಡೆ ಕುಂಕುಮ ಇದೆ. ಈ ಥರ ಮನೇಲಿ ಅಂಟಿಸ್ಕೊಳ್ಳಬಹುದು, ಫ್ರಿಡ್ಜ್ಗೆ ಎಲ್ಲ ಟೈಮು ಯೂಸ್ ಮಾಡ್ಬೋದು. ಆ ಥರ ಇದೆ, ವೇಸ್ಟ್ ಆಗಲ್ಲ, ಕ್ಯೂಟಾಗಿರುತ್ತೆ. ಇದನ್ನು ಏನು ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಬ್ಲೌಸ್ ಪೀಸು, ಆಮೇಲೆ ಅದಕ್ಕೆ ಬಳೆ, ಅದ್ರ ಜೊತೆಗೆ ಈ ಅರ್ಶಿನ ಕುಂಕುಮದನ್ನ ಅದಕ್ಕೆ ಅಟ್ಯಾಚ್ ಮಾಡಿ ಅದನ್ನು ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಅಂದರೆ ಯಾವ ಥರ ಪ್ರೆಪ್ ಮಾಡ್ಕೊತೀನಿ, ಮುತ್ತೈದರಿಗೆ ಏನೇನು ಕೊಡ್ತೀನಿ, ಯಾವ ಥರ ಅದನ್ನೆಲ್ಲ ಹಿಂದಿನ ದಿನ ಪ್ರಿಪ್ರೇಷನ್ ಏನಿರುತ್ತೆ ಆ ಡೆಕೋರೇಷನ್ದೆಲ್ಲನೂ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಇದು ಫಸ್ಟ್ ಇನಿಷಿಯಲ್ ಸ್ಟೇಜ್ ಆಫ್ ಬರೀ ಪ್ರಾಡಕ್ಟ್ ಏನೇನು ತರಿಸ್ಕೊಂಡಿದ್ದೀನಿ ಡೆಕೋರೇಷನ್ಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅನ್ನೋದು. ಮುಂಚೆಯಿಂದನೇ ಒಂದೊಂದು ಚೂರು ರೆಡಿ ಮಾಡಿಕೊಂಡ್ರೆ ಕೊನೆ ದಿನ ಹಿಂಸೆ ಆಗೋಲ್ಲ. ಲಾಸ್ಟ್ ಮೂಮೆಂಟ್ಗೆ ಎಲ್ಲ ಬಂದರೆ ಭಯ ಅಂತೀನಿ, ಕಷ್ಟನೂ ಆಗುತ್ತೆ, ಭಯನೂ ಆಗುತ್ತೆ. ಅದೇ ನಿಜ, ಯಾಕಂದರೆ ಒಬ್ಬಳೇ ಮಾಡಬೇಕು. ನಮ್ಮ ಮನೇಲಿ ಯಾರೂ ಕೈ ಹಾಕಲ್ಲ, ನಾನು ಒಬ್ಬಳೇ ಮಾಡಬೇಕು. ಸೊ ಅದಕ್ಕೋಸ್ಕರ ನನ್ನ ಮಗಳು ಹೆಲ್ಪ್ ಮಾಡ್ತೀನಿ ಅಂತಾಳೆ. ಅವಳು ಎಜ್ಗಳು ಹೆಲ್ಪ್ ಮಾಡೋದು ಒಂದೇ, ನನಗೆ ಎಕ್ಸ್ಟ್ರಾ ಡಬಲ್ ಕೆಲಸ ಕೊಡೋದು ಒಂದೇ. ನಿಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ ನಿಮ್ಮ ಮನೇಲಿ, ಅದ್ರ ಬದಲು ನಾನು ಅವಳು ಮಲಗಿದಾಗ ಮಾಡ್ಕೊಬೇಕು. ಈ ಥರ ಎಷ್ಟೊಂದು ಇದೆ. ಇದು ಸೆಟ್ ಆಫ್ 20 ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ತುಂಬ ನೀಟಾಗಿಯೂ ಪ್ಯಾಕ್ ಮಾಡಿದ್ದಾರೆ, ಸಪ್ರೇಟ್ ಪ್ಯಾಕಿಂಗ್ ಕೂಡ ಮಾಡಿದ್ದಾರೆ. ಸೊ ದಟ್ ಏನಾದ್ರು ಹಂಗೆ ಕೊಟ್ಟರೆ ಒಬ್ರಿಗೆ ಹಂಗೆ ಎತ್ತಿ ಪ್ಯಾಕೆಟ್ ಸಮೇತನೇ ಕೊಡ್ಬೋದು. ಆ ಥರನೂ ಇದೆ. ನಮ್ಮ ಚಾಯ್ಸು ಯಾವ ಥರ ಡೆಕೋರೇಟ್ ಮಾಡಿ ಅವ್ರಿಗೆ ಕೊಡ್ತೀವಿ ಅನ್ನೋದು. ಇದು ಬಂದು 20 ಪ್ಯಾಕ್ಸ್ಗೆ 349 ರುಪೀಸ್ ಕೊಟ್ಟಿದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ಸ್ಟಿಲ್ ವರ್ತ್ ಇದೆ. ಬಿಕಾಸ್ ಅದೊಂದು ಫೀಲಿಂಗು, ಹಬ್ಬ ವಾತಾವರಣ ಅಲ್ವಾ. 349 ಅಂದರೆ 350 ರುಪೀಸ್ ಅಂದ್ಕೊಳ್ಳಿ. ಆ್ಯಂಡ್ ಮ್ಯಾಗ್ನೆಟ್ಸ್ ಹಾಕಿದಾರಲ್ಲ ಮೋಸ್ಟ್ಲಿ, ಅದಕ್ಕೆ ಕಾಸ್ಟ್ ಆಯಿತು. ಒಂದು ಐಟಮ್ಗೆ ಎಷ್ಟು ಬೀಳುತ್ತೆ ಗೊತ್ತಾ? 350 ಡಿವೈಡೆಡ್ ಬೈ 20 ಈಸ್ 17 ರೂಪಾಯಿ. ಒಂದು ಪೀಸ್ಗೆ ನಮಗೆ 17 ರೂಪಾಯಿ ಬೀಳ್ತಾ ಇದೆ. ವರ್ತ್ ಅಂತಲೂ ಹೇಳಲ್ಲ, ಕಾಸ್ಟ್ಲಿ ಆಯಿತು ಅಂತಲೂ ಹೇಳಲ್ಲ.
ಮಿಡ್ ರೇಂಜಲ್ಲಿದೆ. ಸ್ವಲ್ಪ ಡೆಕೋರೇಟಿವ್ ಆಗಿ ಕೊಡಬೇಕು, ಆ ಹಬ್ಬದ ವಾತಾವರಣನ ಸೆಲೆಬ್ರೇಟ್ ಮಾಡಬೇಕು ಅಂದಾಗ ಒಂಚೂರು ಖರ್ಚಾಗೇ ಆಗುತ್ತೆ. ಇಟ್ ಈಸ್ ಓಕೆ, ನನಗೇನು ಬೇಜಾರಂತೂ ಆಗ್ತಾಯಿಲ್ಲ, ಬಿಕಾಸ್ ಅಷ್ಟೇ ಚೆನ್ನಾಗಿದೆ. ಒಬ್ರು ಕೊಟ್ಟಾಗ ಅವ್ರ ಮುಖದಲ್ಲಿ ಸ್ಮೈಲ್ ಬರೋಂಗಂತೂ ತುಂಬ ಕ್ಯೂಟಾಗಿದೆ. ಎಲ್ಲಿ ತಂದ್ರಿ ಅಂತ ಕೇಳಬೇಕು, ಆ ಥರ ಅಂತೂ ಇದೆ. ಸೊ ವರ್ತ್ ಇದೆ, ಏನಾಗಲ್ಲ. ನೆಕ್ಸ್ಟ್ ಬಂದು ಈ ಡಬ್ಬ. ಇದು ಎಷ್ಟೋ ವರ್ಷಗಳಿಂದ ಆಸೆ ಪಟ್ಟಿದ್ದು ದೀಪ. ತುಂಬ ವರ್ಷದಿಂದ ಆಸೆ ಪಟ್ಟಿದೆ, ಬಟ್ ಸುಮ್ಮನೆ ತೊಗೋತಾ ಇರಲಿಲ್ಲ. ಅಯ್ಯೋ ಏನಕ್ಕೆ ಅಂತ. ನೀವು ಎಷ್ಟೊಂದು ಮಾಡಿರ್ತೀರಲ್ವಾ, ಹೋಗ್ತಾ ಬರ್ತಾ ಕಾರ್ಟ್ಗೆ ಹಾಕ್ಕೊಳ್ಳೋದು, ಆಮೇಲೆ ಅಯ್ಯೋ ಬೇಡ ಅಂದ್ಬಿಟ್ಟು ವಾಪಸ್ ಅಲ್ಲೇ ಬಿಟ್ಟಿರೋದು. ಆ ಥರ ಒಂದು ಕ್ಯಾಟಗರಿಗೆ ಬಂದಿರೋ ಅಂತ ಇದು. ಈ ದೀಪನ ತುಂಬ ದಿನದಿಂದ ಆಸೆ ಪಟ್ಟು ತೊಗೊಂಡಿರೋದು. ಫೈನಲಿ ತೊಗೊಂಡ್ಮೇಲೆ ವರ್ತ್ ಅಂತ ನನಗಂತೂ ಅನ್ನಿಸ್ತು. ಬಿಕಾಸ್ ಇಲ್ಲಿ ನೋಡಿ 3 ದೀಪ ಬರುತ್ತೆ. ಸೊ ಈ ಪಿಕಾಕು ಅಷ್ಟೇ ಇಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದು ದೊಡ್ಡ ದೀಪ, ಇಲ್ಲಿ 2 ಚಿಕ್ಕ ದೀಪ ಇದೆ. ನಾನು ಕ್ವಾಲಿಟಿ ಹೇಗಿರುತ್ತೋ ಏನೋ ಸುಮ್ಮನೆ ತೋರಿಸ್ತಾರೆ ಆ ಥರ ಅಂದ್ಕೊಂಡಿದ್ದೆ. ಬಟ್ ಐ ಥಿಂಕ್ ದಿಸ್ ಇಸ್ ರಿಯಲಿ ಗುಡ್, ವರ್ತ್ ಬೈಯಿಂಗ್ ಆ್ಯಕ್ಚುಲಿ. ಕಾಸ್ಟ್ ಬಂದು ನಾನು ಇದಕ್ಕೆ ಪೇ ಮಾಡಿರೋದು 320 ರೂಪೀಸ್. 320 ಇಸ್ ವರ್ತ್, ಬಿಕಾಸ್ ಕ್ವಾಲಿಟಿ ಕೂಡ ಏನು ಅಂಥದ್ದೇನು ಚೆನ್ನಾಗಿಲ್ಲ ಅಂತ ಏನಿಲ್ಲ, ಚೆನ್ನಾಗಿದೆ. ಕ್ವಾಲಿಟಿ ಇಸ್ ರಿಯಲಿ ಗುಡ್. ಒಂದೊಂದು ಡೀಟೇಲಿಂಗು ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಒಂದು ರಂಗೋಲಿ ಹಾಕೋದಿರಲಿ, ಒಂದು ಸಣ್ಣ ಡಿಸೈನ್ ಹಾಕೋದ್ರಿಂದ ಇತ್ತು. ಪಿಕಾಕ್ ಡೀಟೇಲಿಂಗ್ ನೋಡಿ, ಪಿಕಾಕ್ ಡೀಟೇಲಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲಿ 2 ದೀಪ. ಇವಾಗ ನಾವು ಇದು ತುಪ್ಪದ ದೀಪ ತೊಗೊಂಡಿದ್ದೀವಲ್ಲ, ಅದನ್ನಿಟ್ರೂ ತುಂಬ ಎದ್ದು ಕಾಣುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಇಲ್ಲಿ ಒಂದು ದೀಪ ಇಡೋದು, ಹಿಂಗೊಂದು ದೀಪ ಇಡೋದು, ಆ್ಯಂಡ್ ಹಿಂಗೊಂದು ದೀಪ ಇಡೋದು. ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ, ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಂತ. ಇದನ್ನು ಹಚ್ಚೋದು ಸಿಂಪಲ್ಲಾಗಿ ಪೂಜೆ ಟೈಮಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ವರ್ತಿದೆ. ಇನ್ನು 2-3 ಥರ ದೀಪ ನೋಡಿದ್ದೀನಿ, ಅದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಸೆಕೆಂಡ್ ರೌಂಡ್ ಆರ್ಡರ್ಗೆ ಇಟ್ಟಿದ್ದೀನಿ. ಇಟ್ ಈಸ್ ಆಲ್ಸೋ ವರ್ತ್ ಬೈಯಿಂಗ್ ಅಂತ ಅನಿಸುತ್ತೆ. ಬಟ್ ಅದ್ರ ಕ್ವಾಲಿಟಿ ಗೊತ್ತಿಲ್ಲ, ಬಿಕಾಸ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಕಾಸ್ಟ್ ಕಮ್ಮಿ ಇದೆ. ಇದಕ್ಕೆ ಕಾಸ್ಟ್ ಜಾಸ್ತಿ ಇದ್ರೂ 320 ರೂಪೀಸು ಕೊಡದೆ ಇನ್ನೇನಿಲ್ಲ ದೀಪಕ್ಕಲ್ವಾ. ಮೆಟಲ್ ಹೆವಿ ಇದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ತುಂಬ ಚೆನ್ನಾಗಿದೆ ಮಾತ್ರ. ಲಕ್ಷ್ಮೀದು ಎಲ್ಲ ಕುಣಿಸಿ ಮುಂದೆಗಡೆ ಹಿಂಗಿಟ್ರೆ ಅದು ಎಲಿಗೆನ್ಸೇ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡಾಗುತ್ತೆ ಇದು. ಸೊ ಅದಕ್ಕೋಸ್ಕರ ದಿಸ್ ಇಸ್ ರಿಯಲಿ ವರ್ತ್ ಬೈಯಿಂಗ್. ಇದಂತೂ ಮೋಸ್ಟ್ ಅವೈಟೆಡ್ ವೈರಲ್ ಸ್ಟ್ಯಾಂಡು. ನೀವು ಎಲ್ಲೇ ತೆಗೆದ್ರೂ ಸೋಷಿಯಲ್ ಮೀಡಿಯಲ್ಲಿ ಕಾಮನ್ ಆಗಿ ಬರ್ತಾ ಇರೋ ಅಂಥ ವೈರಲ್ ಸ್ಟ್ಯಾಂಡ್ ಇದು. ನಾನು ಒಂದ್ಸತಿ ಟ್ರೈ ಮಾಡೇ ಬಿಡೋಣ. ಆ್ಯಂಡ್ ಸ್ಪೆಷಲಿ ಈ ಸ್ಮಾಲ್ ಸ್ಪೇಸ್ ಇರೋರಿಗೆ, ಚಿಕ್ಕ ಹಾಲ್ ಬಂದಿದೆ, ದೇವ್ರನ್ನ ಕುಣ್ಸೋಕ್ಕೆ ಮಲ್ಟಿಪಲ್ ಮಣೆಗಳೆಲ್ಲ ಇಟ್ಟು ಜಾಗ ಸಾಕಾಗಲ್ಲ, ಒಂದು 3-4 ಸ್ಟೂಲ್ಗಳು, ಬಿಂದಿಗೆಗಳು, ಟಂಬ್ಲರ್ಗಳೆಲ್ಲ ಇಟ್ಟು ಡೆಕೋರೇಟ್ ಮಾಡ್ತಾರಲ್ವ, ಆವಾಗ ಜಾಗಗಳು ಪ್ರಾಬ್ಲಮ್ ಆಗುತ್ತೆ. ಡೆಕೋರೇಷನ್ ಮಾಡ್ಬೇಕಾದ್ರೆ ತುಂಬ ಐಟಮ್ಗಳು ಅಂತ ಹಿಂಸೆ ಆಗೋ ಟೈಮಲ್ಲಿ ಚಿಕ್ಕ ಸ್ಪೇಸ್ ಇರೋವ್ರಿಗಂತೂ ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮನೇಲೂ ನನಗೆ ಹಾಲ್ ಸ್ಪೇಸು ದೇವ್ರು ಇಡಬೇಕಾದ್ರೆ ತುಂಬ ಚಿಕ್ಕದು ಅನಿಸುತ್ತೆ. ಬಿಕಾಸ್ ನಮ್ಮದು ಸೋಫಾ ಈ ಥರ ಎಲ್ ಶೇಪ್ ಬರುತ್ತೆ, ಅದ್ರ ಪಕ್ಕ ನಮ್ಮದೊಂದು ಸ್ವಿಂಗ್ ಬರುತ್ತೆ, ಮುಂದೆ ಟಿ ವಿ ಬರುತ್ತೆ. ಯಾವಾಗಲೂ ದೇವ್ರನ್ನ ಕುಣಿಸ್ಬೇಕಾದ್ರೆ ನಾನು ಆ ಮಣೆಗಳೆಲ್ಲ ಜೋಡಿಸಿದಾಗ ಈ ಐಟಮ್ಗಳನ್ನೆಲ್ಲ ಹಿಂದೆ ಮುಂದೆ ಮಾಡ್ಬೇಕಾದ್ರೆ ತುಂಬ ಹಿಂಸೆ ಆಗ್ತಾಯಿತ್ತು. ಸೊ ಅದಕ್ಕೆ ಸತಿ ಸ್ಟ್ಯಾಂಡ್ ಆರ್ಡರ್ ಮಾಡೋಣ ಅಂತ ಮಾಡೇ ಬಿಟ್ಟಿದ್ದೀನಿ. ಈ ಸ್ಟ್ಯಾಂಡ್ ಚೆನ್ನಾಗಿದ್ದರೆ ಮಾತ್ರ ತುಂಬ ಹೆಲ್ಪ್ ಆಗುತ್ತೆ. ಜಸ್ಟ್ ಒಂದು ಸೋಫಾ ಮೂವ್ ಮಾಡಿ ಸ್ಟ್ಯಾಂಡ್ನ ಉದ್ದಕ್ಕೆ ಇಟ್ಬಿಟ್ಟು ಎಲ್ಲ ಐಟಮ್ಗಳನ್ನೆಲ್ಲ ಅರೇಂಜ್ ಮಾಡಿಬಿಡೋದು. ಹಬ್ಬ ಮುಗಿದ್ಮೇಲೆ ಈ ಸ್ಟ್ಯಾಂಡ್ನೂ ಸೇರಿಸಿ ಎತ್ತಿಟ್ಬಿಡ್ಬೋದು ಸಿಂಪಲಾಗಿ. ತುಂಬ ಹೆವಿ ಇದೆ. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ಯಾಕಿಂಗ್ ಮೋಸ ಇಲ್ಲ. ಬಟ್ ಒಳಗಡೆ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಅದನ್ನು ನೋಡೋಣ. ಒಂದು ಕಡೆಯಿಂದ ಓಪನ್ ಮಾಡ್ಕೊಂಡು ಬರ್ತೀನಿ. ಐ ಥಿಂಕ್ ಈ ಕಡೆ. ಓ ವಾವ್, ಇದು ಚೆನ್ನಾಗಿದೆ ನೋಡಿ. ಸಿಂಪಲ್ಲಾಗಿ ಟೇಪ್ ಅಂಟಿಸಿದ್ದಾರೆ, ಬಬಲ್ ರ್ಯಾಪ್ ಮಾಡಿದ್ದಾರೆ. ಇದಕ್ಕೆ ನಾನು ಪ್ರೈಸ್ ಪೇ ಮಾಡಿದ್ದು ಅರೌಂಡ್ 1922 ರೂಪೀಸ್. ಫಸ್ಟು ಕಾಟನ್ ಬಾಕ್ಸ್ ಒಂದು ರೌಂಡ್ ಆಫ್ ರ್ಯಾಪಿಂಗು, ಸೆಕೆಂಡು ರ್ಯಾಪಿಂಗ್ ಬಂದು ಈ ಬಬಲ್ ರ್ಯಾಪ್ದು, ಥರ್ಡ್ ಪ್ಯಾಕಿಂಗ್ ಬಂದು ಸಣ್ಣದು ಪ್ಲಾಸ್ಟಿಕ್ ರ್ಯಾಪ್ ಬರುತ್ತೆ ಗೊತ್ತಾ, ಆ ಥರ ರ್ಯಾಪ್ ಮಾಡಿದ್ದಾರೆ. ಈ ಫ್ರೂಟ್ ರ್ಯಾಪ್ ಮಾಡ್ತಾರಲ್ಲ ಆ ಥರದ್ರಲ್ಲಿ ತುಂಬ ಚೆನ್ನಾಗಿ ರ್ಯಾಪ್ ಮಾಡಿದ್ದಾರೆ ಇಲ್ಲಿ ನೋಡಿ. ಆ್ಯಂಡ್ ಹೆವಿ ಕೂಡ ಇದೆ, ಏನು ತೆಳುಗೇನಿಲ್ಲ. ಅವ್ರು ಕೊಟ್ಟಿರೋ ಹಂಗೆ ಒಳ್ಳೆ ಅಳ್ಳಾಡ್ದೇನೆ, ಯಾಕಂದರೆ ಕಳಶ ಅಲ್ವಾ, ಸಖತ್ ಇಂಪಾರ್ಟೆಂಟು. ಒಂಚೂರು ಈ ಸ್ಟ್ಯಾಂಡ್ ಅಳ್ಳಾಡದೆ ನೀಟಾಗಿ ಫಿಟ್ಟಿಂಗ್ ಕೂಡ ಆಗಿಬಿಟ್ರೆ ದಿಸ್ ಇಸ್ ರಿಯಲಿ ವರ್ತ್ ಬೈಯಿಂಗ್. ಆ್ಯಂಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಪ್ರತಿ ವರ್ಷದಲ್ಲೂ ನಾವು ಇದನ್ನು ಹಾಕೋದು ತೆಗೆಯೋದು ಅಷ್ಟೇ, ಎತ್ತಿಡ್ಕೊಂಡ್ಬಿಡ್ಬೋದು. ಆ್ಯಂಡ್ ಯೂಶಲಾಗಿ ಇದನ್ನು ಬಾಲ್ಕನಿಗಳಲ್ಲಿ ಯೂಸ್ ಮಾಡ್ತಾರೆ, ಗಿಡಗಳೆಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಾರೆ. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಯೂಸ್ ಮಾಡ್ಬೋದು ಅನ್ನೋ ಒಳ್ಳೆ ಕಾನ್ಸೆಪ್ಟು ಆ್ಯಂಡ್ ಐಡಿಯಾ ಕೂಡ ತುಂಬ ಚೆನ್ನಾಗಿದೆ. ಸೊ ಬರೀ 3 ಸ್ಟೆಪ್ ಇರೋ ಸ್ಟ್ಯಾಂಡ್ ಥರ ಬದಲು ಅದಕ್ಕೆ ಹಿಂದೆ ಬ್ಯಾಕ್ ಡ್ರಾಪ್ಗೂ ಆಪ್ಷನ್ ಇರೋ ಥರ ತರಿಸಿದ್ದೀನಿ. ಸಖತ್ತು ಸಿಂಪಲಾಗಿ ಕೊಟ್ಟಿದ್ದಾರೆ, ನೋಡೋಕ್ಕಷ್ಟೇ ಕಾಂಪ್ಲಿಕೇಟೆಡು. ಬಟ್ ಒಂದು ಚೂರು ಅರ್ಥ ಮಾಡಿಕೊಂಡ್ರೆ ಇದ್ರದ್ದು ಇನ್ಸ್ಟಾಲೇಷನ್ ಸಖತ್ ಅಂದರೆ ಸಖತ್ ಸಿಂಪಲ್ ಇದೆ. ಇನ್ಸ್ಟಾಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ಬಂದು ಈ ಮೆಟ್ಲು ಏನಿದೆ ಇಲ್ಲಿ ನೋಡಿ, 1 ಮೆಟ್ಲು, 2 ಮೆಟ್ಲು, 3 ಮೆಟ್ಲು. ಓಕೆ, ಈ ಥರ 2 ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇವೆರಡನ್ನ ಹೀಗೆ ಜೋಡಿಸ್ಕೊಬೇಕು, ಅದೇ ಮೇನ್ ಕಾಸು. ಇದನ್ನು ಹೇಗೆ ಜೋಡಿಸ್ಕೊಳ್ಳೋದು
ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಒಂದು ಏನು ಸ್ಕ್ರೂ ಕೊಟ್ಟಿದ್ದಾರೆ, ನಾನು ಅದನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ. ಈ ಕೆಳಗಡೆ ನಟ್ ಏನಿದೆ ಅದಕ್ಕೆ ನಾನು ಇದನ್ನು ಹಿಂಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಸುಮ್ಮನೆ ರಫಾಗಿ ನಾನು ಎಲ್ಲ ನಟ್ಗಳು ಹಾಕಿರ್ತೀನಿ. ಆಮೇಲೆ ಕಂಪ್ಲೀಟಾಗಿ ಟೈಟಾಗಿ ಒಂದು ಕಟ್ಟಿಂಗ್ ಪ್ಲೇಯರ್ ತೊಗೊಂಡು ತಿರುಗಿಸೋ ಅವಶ್ಯಕತೆ ಇರೋಲ್ಲ, ಬಿಕಾಸ್ ಮತ್ತೆ ಬಿಚ್ತೀವಲ್ಲ. ಕೈಯಲ್ಲೇ ಒಂದು ಲೆವೆಲಲ್ಲಿ ಟೈಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಸೈಡ್ದು ಅದನ್ನು ಅಷ್ಟೇ ಫಸ್ಟು ನಟ್ ತಗೊಂಡ್ಬಿಡ್ತೀನಿ. ಅವರೇ ಎಲ್ಲ ಕಡೆ ಹಾಕಿ ಕೊಟ್ಬಿಟ್ಟಿದ್ದಾರೆ, ಸಪ್ರೇಟಾಗಿ ಕೊಟ್ಟಿಲ್ಲ. ಇಲ್ಲಿಗೆ ಹಾಕ್ಬೇಕಾ ಅಲ್ಲಿಗೆ ಹಾಕ್ಬೇಕಾ ಏನೂ ಪ್ರಾಬ್ಲಮ್ ಇಲ್ಲ, ಅವರೇ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಜಸ್ಟ್ ದಟ್ ನಾವು ಬರೀ ಸ್ಕ್ರೂ ಫಿಟ್ಟಿಂಗ್ಗಳು ಮಾಡ್ಕೊಂಡು ಹೋಗೋದು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಲ್ಲಿ ಇದು ಏನಿದೆ ಇದಕ್ಕೆ ಹೀಗೆ ಫಿಕ್ಸ್ ಮಾಡೋದು ಅಷ್ಟೇ. ನಾನು ಸುಮ್ಮನೆ ರಫಾಗಿ ಹಿಂಗೆ ತಿರುಗಿಸಿದ್ದೀನಿ. ಫಸ್ಟ್ ಇದು ಎತ್ತಿಟ್ಕೊಂಡ್ಬಿಟ್ಟೋಣ. ಈಗ ನೋಡಿ ಒಂದು ಲೆವೆಲ್ ಆಫ್ ಲುಕ್ ಬಂದೇ ಬಿಡ್ತು. ಇವಾಗ ನಮ್ಮ ಸೋಫಾಗೆ ಸಪೋರ್ಟ್ ತೊಗೊಂಡು ಇದನ್ನು ಹಿಂಗೆ ಟೈಟ್ ಮಾಡೋದು. ಆ್ಯಂಡ್ ದೆನ್ ಇವಾಗ ಇದನ್ನು ಟೈಟ್ ಮಾಡೋಣ. ಆ ಕಡೆಗೆ ಇಟ್ರೆ ಈ ಕಡೆ ಬೀಳ್ತಾಯಿದೆ, ಈ ಕಡೆ ಇಟ್ರೆ ಆ ಕಡೆ ಬೀಳ್ತಾಯಿದೆ. ಇನ್ಸ್ಟಾಲ್ ಮಾಡಿದ್ವಿ, ತುಂಬ ಕಿತಾಪತಿಗೆಲ್ಲ ಮಾಡಿ ಕೊನೆಗೆ ಇನ್ಸ್ಟಾಲ್ ಆಯಿತು. ಬಟ್ ಕಷ್ಟ ಏನೂ ಇಲ್ಲ. ಒಂದೇ ಪ್ರಾಬ್ಲಮ್ ಬಂದಿದೆ ಅಂದರೆ ಇದು ತುಂಬ ಹಿಂಗೆ ಅಳ್ಳಾಡ್ತಾಯಿತ್ತು. ಇವಾಗ ಎಷ್ಟೋ ಬೆಟರ್ ಇದೆ, ಬಟ್ ತುಂಬ ಹಿಂಗೆ ಅಳ್ಳಾಡ್ತಾಯಿತ್ತು. ಮೇನಾಗಿ ಲಕ್ಷ್ಮೀ ಹಬ್ಬ ಕಳಶ ಇಡ್ತೀವಿ, ಕಳಶ ಇಡೋ ಟೈಮಲ್ಲಿ ಇದು ಹಿಂಗೆ ಅಳ್ಳಾಡ್ತಾ ಇದ್ದರೆ ತೊಗೊಳಕ್ಕೆ ತುಂಬ ಯೋಚನೆ ಆಗ್ಬಿಟ್ಟು, ತುಂಬ ಅಂದರೆ ಒಂಥರ ತೊಗೊಂಡಿದ್ದು ತಪ್ಪಾಯ್ತಾ ಅನ್ನೋ ಲೆವೆಲ್ಗೆ ಯೋಚನೆ ಮಾಡಿದೆ. ಬಟ್ ಆಮೇಲೆ ಅರ್ಥ ಆಯಿತು ದ ಪ್ರಾಬ್ಲಮ್ ಇಸ್ ಇದು ಕೈಯಲ್ಲಿ ಸ್ಕ್ರೂ ಫಿಟ್ಟಿಂಗ್ ಮಾಡಿದ್ದೀವಿ. ಪ್ರಾಪರಾಗಿ ಕಟ್ಟಿಂಗ್ ಪ್ಲೇಯರಲ್ಲಿ ತಿರುಗಿಸಿದ್ರೆ ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಗಟ್ಟಿಗೆ ನಿಂತ್ಕೊಳ್ಳುತ್ತೆ. ಅದಂತೂ ನನಗೆ ಅರ್ಥ ಆಯಿತು. ಬಿಕಾಸ್ ಅವಾಗ ತುಂಬ ಸುಮ್ಮನೆ ಮೈಲ್ಡಾಗಿ ಹಿಂಗೆ ಇಟ್ಟಿದ್ವಿ, ಅವಾಗ ಫುಲ್ ಡ್ಯಾನ್ಸ್ ಆಡ್ತಾಯಿದ್ದು, ಡಿಸ್ಕೋ ಡ್ಯಾನ್ಸ್ ಮಾಡ್ತಾಯಿತ್ತು. ಬಟ್ ದೆನ್ ಒಂದು ಚೂರು ಟೈಟಾಗಿ ಹಾಕಿದ್ದಕ್ಕೇ ಒಂದು ಲೆವೆಲಲ್ಲಿ ಗಟ್ಟಿಗೆ ನಿಂತ್ಕೊಂತು. ಇನ್ನು ಬಾಕಿದೆಲ್ಲ ಕರೆಕ್ಟಾಗಿ ಸ್ಕ್ರೂನ ಟೈಟ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀಟಾಗಿರುತ್ತೆ. ಇದು ಲೆಂತ್ ಬಂದು ಆಲ್ಮೋಸ್ಟ್ ನನ್ನ ಹೈಟ್ ಆಯಿತಾ, ನನ್ನ ಹೈಟ್ ಬಂದು 5'3", 5'4" ಇದೆ, 5'2", 5'1" ಇದೆ. ವರ್ತಿದೆ ಈ ಸ್ಟ್ಯಾಂಡು. ಇಲ್ಲಿ ಹಿಂದೆಗಡೆ ಬ್ಯಾಕ್ ಡ್ರಾಪ್ ಬಿಡ್ತೀನಿ ಅಂತ ಅವಾಗಲೇ ಹೇಳಿದ್ನಲ್ಲ. ಸೊ ಲೆಟ್ ಮಿ ಜಸ್ಟ್ ಶೋ ಯು ಇಲ್ಲಿ ಬ್ಯಾಕ್ ಡ್ರಾಪ್ ಬಿಡೋದು. ಈಗೊಂದು ಅಂದಾಜು ಎಸ್ಟಿಮೇಟ್ ನೋಡೋಣ, ಹಿಂಗೆ ಬಿಟ್ಟರೆ ಹೇಗೆ ಕಾಣುತ್ತೆ ಇದು. ಎನಿವೇಸ್ ಇಲ್ಲಿ ತುಂಬ ದೊಡ್ಡದಾಗೋಯ್ತು ನಾವು ಬ್ಯಾಕ್ ಡ್ರಾಪ್ ನಂದು. ಗೈಸ್ ಈ ಕರ್ಟನ್ ಲೆಂತ್ ಬಂದು 5x5 ತುಂಬಾ ದೊಡ್ಡದಾಗೋಯ್ತು. ಬಿಕಾಸ್ ಈ ವಿಡ್ತೇನಿದೆ, ವಿಡ್ತು ವರ್ಕೌಟ್ ಆಗ್ತಾಯಿಲ್ಲ. ಅದಕ್ಕೆ ಸದ್ಯಕ್ಕೆ ಫೋಲ್ಡ್ ಮಾಡಿ ಸುಮ್ಮನೆ ಒಂದು ಔಟ್ಲುಕ್ಕಾಗೆ ಅಂತ ಬಿಟ್ಟಿದ್ದೀನಿ. ಬಟ್ ಈ ವಿಡ್ತು ತುಂಬ ದೊಡ್ಡದಾಗೋಗಿದೆ. ಅದಕ್ಕೆ ನಾನು ಟೇಲರ್ ಹತ್ರ ಹೋಗಿ ಒಂದು ಸ್ವಲ್ಪ ಐ ಶುಡ್ ಡೂ ಸಮ್ ವರ್ಕ್ ಅರೌಂಡ್ ಹೆಂಗೆ ಫಿಟ್ ಮಾಡೋದು ಅಂತ. ಬಟ್ ಲೆಂತ್ ವೈಸ್ ಇಟ್ ಇಸ್ ಗುಡ್, ಕರೆಕ್ಟಾಗಿದೆ. ಲೆಂತ್ ವೈಸ್ ಕರೆಕ್ಟಾಗಿದೆ, ಬಟ್ ವಿಡ್ತ್ ವೈಸ್ ಒಂಚೂರು ವರ್ಕೌಟ್ ಆಗ್ತಿಲ್ಲ. ಟೇಲರ್ ಜೊತೆ ವರ್ಕೌಟ್ ಮಾಡಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಎನಿವೇಸ್ ನಾನು ಇದೆಲ್ಲ ಇಡೋ ಅಂಥದ್ದನ್ನು ನಾನು ಮಾಡ್ತೀನಿ. ಇನ್ನೊಂದು ರೌಂಡ್ ಆಫ್ ಐಟಮ್ ಬರಬೇಕಲ್ಲ ಅದು. ಆ್ಯಂಡ್ ಇದ್ರ ಮೇಲೆ ಕರೆಕ್ಟಾಗಿ ಅರೇಂಜ್ಮೆಂಟ್ಸ್ ಮಾಡಿರೋದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಎಲ್ಲ ರಾ ಐಟಮ್ಸು ಸದ್ಯಕ್ಕೆ. ಸ್ಟ್ಯಾಂಡ್ ಏನಿದೆ ಅದು ನನಗೆ ಇನ್ನೂ ಒಂದು ಸಣ್ಣ ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಒಂಚೂರು ಹಿಂಗೆ ಅಳ್ಳಾಡ್ತಾ ಇರೋದು. ಇದು ಸರಿ ಹೋಯ್ತು ಅಂದರೆ ನಾನು ಕಟ್ಟಿಂಗ್ ಪ್ಲೇಯರ್ ತೊಗೊಂಡೆಲ್ಲ ತಿರುಗಿಸಿ ನೆಕ್ಸ್ಟ್ ವೀಡಿಯೋಲಿ ಅದ್ರದ್ದು ರಿವ್ಯೂ ಹೇಳ್ತೀನಿ. ಸರಿ ಹೋಯ್ತು ಅಂದರೆ ಇದು ತೊಗೊಳ್ಳೋದ್ರಲ್ಲಿ ತುಂಬ ಮೀನಿಂಗ್ ಇದೆ. ಬಟ್ ಇದು ಹಿಂಗೆ ಅಳ್ಳಾಡ್ತಾ ಇದ್ದರೆ ಮೀನಿಂಗ್ ಇರೋಲ್ಲ. ಇಲ್ಲಿ ಹಿಂಗೆ ಈಗ ನೋಡಿ, ಇಲ್ಲಿ ನಾನು ಪ್ರೆಷರ್ ಬಿಡ್ತೀನಿ, ಇಲ್ಲಿ ಕಳಶ ಕುತ್ಕೊಳ್ಳುತ್ತೆ ಅಂದ್ಕೊಳ್ಳಿ. ಹಿಂಗೆ ಬಿಟ್ಟಾಗ ಹಿಂಗೆ ಇದು ಅಳ್ಳಾಡಬಾರ್ದು, ನನಗೆ ಯಾವ ಕಳಶನೂ ಅಳ್ಳಾಡಬಾರ್ದು. ಪ್ರೆಷರ್ ಬಿಟ್ಟಾಗ ಹಿಂಗೆ ಅಳ್ಳಾಡ್ತಿರೋದೇ ಪ್ರಾಬ್ಲಮ್ಮು. ಫುಲ್ಲು ಇನ್ಸ್ಟಾಗ್ರಾಮಲ್ಲಿ ವೈರಲ್ಲಾಗಿ ಬರ್ತಾರೋ ಸ್ಟ್ಯಾಂಡ್ ಇದು. ಅದಕ್ಕೋಸ್ಕರ ನಾನು ಒಂದು ರೌಂಡ್ ಆರ್ಡರ್ ಮಾಡಿದೆ. ಇದು ವರ್ತಾ ಇಲ್ವಾ ಅನ್ನೋದು ಹಿಂಗೆ ತುಂಬು ಬಿಂದಿಗೆ ಇಟ್ಟಾಗ ಗೊತ್ತಾಗುತ್ತೆ. ಸೊ ಫುಲ್ಲು ಒಂದು ಬಿಂದಿಗೆಯಲ್ಲಿ ನೀರು ತುಂಬಿಟ್ಟು ಇಟ್ಟು ನೋಡಬೇಕು. ಹಿಂಗೆ ಅಳ್ಳಾಡ್ತಾ ಇದ್ದರೆ ಇಟ್ ವಾಸ್ ನಾಟ್ ವರ್ತ್ ಬೈಯಿಂಗ್. ಬಟ್ ಅಳ್ಳಾಡಲಿಲ್ಲ ಅಂದರೆ ಇಟ್ ಇಸ್ ವರ್ತ್ ಬೈಯಿಂಗ್. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡ್ತೀನಿ, ನೆಕ್ಸ್ಟ್ ಇನ್ನೂ ಎಲ್ಲ ಪ್ರಾಡಕ್ಟ್ಸ್ ಬಂದ ಮೇಲೆ. ಇಲ್ಲಾಂದರೆ ನಮ್ಮ ಸೇಮ್ ಹಳೆ ಮನೆಗಳಿಡೋದೆ ದ ಬೆಸ್ಟ್ ಥಿಂಗ್. ಬಿಕಾಸ್ ಅಟ್ಲೀಸ್ಟ್ ಶೇಕ್ ಆಗಲ್ಲ, ಕಳಚ ಅಳ್ಳಾಡಲ್ಲ. ಅದರ್ವೈಸ್ ಇದು ಅಳ್ಳಾಡಲಿಲ್ಲ ಅಂದರೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಬಿಕಾಸ್ ತುಂಬ ಸಿಂಪಲ್ಲು, 4-5 ಮನೆ ಇಡ್ತಾ ಇದೆ. ಇವಾಗ ಏನೂ ಇಡೋಂಗಿಲ್ಲ, ಜಸ್ಟ್ ಎಲ್ಲ ಇಲ್ಲೇ ಇರುತ್ತೆ. ದೇವ್ರನ್ನ ಇಡೋದು, ಐಟಮ್ಗಳಿಡೋದು ಆ್ಯಂಡ್ ಪೂಜೆ ಮಾಡ್ತಾ ಇರೋದು, ಅಷ್ಟು ಸಿಂಪಲ್ ಆಗುತ್ತೆ. ಆ್ಯಂಡ್ ಡೆಕೋರೇಷನ್ಗೆಲ್ಲ ಆಪ್ಷನ್ ಸಿಗುತ್ತೆ. ಸ್ಮಾಲ್ ಸ್ಪೇಸವ್ರಿಗಂತೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಇವಾಗ ನೋಡಿ, ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ಆವಾಗಲೇ ಹೇಳಿದ್ನಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ, ಗಲ್ ಅನ್ನುತ್ತೆ. ಆ್ಯಂಡ್ ನನ್ನ ಕೂದಲು ಬಂದೆ ಇಲ್ಲಿ ತನಕ ಇದೆ, ಅದು ಇನ್ನೂ ಉದ್ದ ಇದೆ. ಇನ್ ಕೇಸ್ ನಾನು ಇದು ಸುಮ್ಮನೆ ರಫಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ, ಬಟ್ ಕರೆಕ್ಟಾಗಿ ಇಲ್ಲಿ ಕಟ್ಕೊಂಡ್ರೆ ಅದಿಷ್ಟದ ಹಿಂಗೆ ಬರುತ್ತೆ, ಕ್ಯೂಟಾಗಿ ಕಾಣುತ್ತೆ. ಆ್ಯಂಡ್ ಇವಾಗೆಲ್ಲ ಟ್ರೆಂಡ್ ಕೂದಲುಗಿಂತ ಹೂವು ಮತ್ತು ಈ ಥರ ಜುಮ್ಕಿ ಐಟಮ್ಸೇ ಉದ್ದ ಹಾಕೊಳ್ಳೋದೆಲ್ಲ ಟ್ರೆಂಡು. ಕ್ಯೂಟಾಗಿ ಕಾಣುತ್ತೆ, ಹಿಂಗೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ, ಹಿಂಗೂ ಚೆನ್ನಾಗಿರುತ್ತೆ. ನನಗಂತೂ ಇದು ಸಖತ್ ಇಷ್ಟ ಆಗಿದೆ. ನೆಕ್ಸ್ಟ್ ಒಂದು ಬೋನು ಹಾಕಿ ತೋರಿಸ್ಬಿಡ್ತೀನಿ. ಸೊ ಗೈಸ್, ಇವಾಗ ಸುಮ್ಮನೆ ಅದೇ ರಬ್ಬರ್ ಬಣ್ಣ ಹೆಂಗೋ ಮಾಡ್ಕೊಂಡು ಒಂದು ಬಣ್ಣ ಹಾಕ್ಕೊಂಡಿದ್ದೀನಿ ಅರ್ಜೆಂಟಿಗೆ ಅಂತ ತೋರ್ಸೋಕ್ಕೆ ಅಂತ. ಈವನ್ ರಫಾಗಿ ಹಾಕ್ಕೊಂಡ್ರು ಇದು ನೋಡಿ, ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಇಷ್ಟೇ ಸಿಂಪಲ್ಲು. ಇದಕ್ಕೊಂಚೂರು ಹೇರ್ ಪಿನ್ ಗಿರ್ಪಿನ್ ಎಲ್ಲ ಹಾಕ್ಕೊಂಡು ಸೆಟ್ ಮಾಡ್ಕೋಬೇಕು.
ಪ್ರಾಪರಾಗಿ ಫಸ್ಟ್ ಆಫ್ ಆಲ್ ಈ ಬಣ್ಣ ನೆಟ್ಟಕ್ಕೆ ಕುಣಿಸ್ಬೇಕು. ಬಣ್ಣ ನೆಟ್ಟಕ್ಕೆ ಕುಣಿಸಿದ್ಮೇಲೆ ಇದನ್ನು ಈ ಥರ ಹಾಕ್ಕೋಬೇಕು. ಪ್ರಾಪರಾಗಿ ಕುಣಿಸಿದ್ರೆ ಹಿಂಗೆ ಯು ಪಿನ್ನೆಲ್ಲ ಹಾಕ್ಕೊಂಡು ಕುಣಿಸಿದ್ರೆ ಈ ಥರ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಹೇಗೆ ಕಾಣ್ತದೆ ಅಂತ ನೀವೇ ಹೇಳಿ, ನನಗಂತೂ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು ಮಾ.